ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮಾತಿನಲ್ಲಿ, ಮನಸ್ಸಿನಲ್ಲಿ, ಇಂದ್ರಿಯಗಳಲ್ಲಿ, ಹೃದಯಗಳಲ್ಲಿ ಶುದ್ಧತೆ ಇದ್ದರೆ ಮಾತ್ರ ದೈವತ್ವದ ಮೆಟ್ಟಲು ಹತ್ತಲು ಸಾಧ್ಯ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಪಿತೃಪೂಜೆ ಮತ್ತು ದೇವಪೂಜೆಯಲ್ಲಿನ ವ್ಯತ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಪಿತೃಪೂಜೆಗೂ ಮತ್ತು ದೇವಪೂಜೆ ಮಾಡಿದ್ರೆ ಏನು ವ್ಯತ್ಯಾಸ ಅದಕ್ಕೂ ಅನ್ನೋದು. ನಾವು ದೇವಪೂಜೆ ಅಂತೂ ದಿನ ಮಾಡ್ತೀವಿ. ಪಿತೃಪೂಜೆ ಮಾಡಲ್ಲ. ಅದಕ್ಕೆ ಟೈಮ್ ಇರುತ್ತೆ. ಆ ಟೈಮ್ನಲ್ಲಿ ಮಾತ್ರ ನಾವು ಮಾಡಬೇಕು ಏನು ಅನ್ನೋದನ್ನು. ಪಿತೃಪೂಜೆಯನ್ನು ವಂಶಜರಿಂದ ಮಾಡಲಾಗುತ್ತದೆ. ದೇವಪೂಜೆಯನ್ನು ಯಾವುದೇ ವ್ಯಕ್ತಿ ಮಾಡಬಹುದು. ಪಿತೃಪೂಜೆ ಆಯಾ ವಂಶಜರು ಇರ್ತಾರಲ್ಲ ಅವ್ರು ಮಾತ್ರ ಮಾಡ್ತಾರೆ. ದೇವ್ರ ಪೂಜೆ ಯಾರು ಬೇಕಾದರೂ ಮಾಡ್ಬೋದು. ದೇವಪೂಜೆಯಲ್ಲಿ ಪಂಚೋಪಚಾರ ಷೋಡೋಪಚಾರವಿರುತ್ತದೆ. ಪಿತೃಪೂಜೆಯಲ್ಲಿ ಇವುಗಳು ಇರಲ್ಲ. ದೇವಪೂಜೆಯನ್ನು ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಮಾಡ್ತೀವಿ. ಪಿತೃಪೂಜೆಯಲ್ಲಿ ದಕ್ಷಿಣಕ್ಕೆ ಮುಖ ಮಾಡುತ್ತೇವೆ. ಪಿತೃಪೂಜೆಯಲ್ಲಿ ಏನು ಮಾಡ್ತೀವಿ? ನಾವು ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ನಾವು ಎಲ್ಲ ಕಾರ್ಯನ ಮಾಡೋದು. ದೇವಪೂಜೆ ಮಾಡಬೇಕಾದ್ರೆ ಉತ್ತರ ಅಥವಾ ಪೂರ್ವಕ್ಕೆ ಕೂತ್ಕೊತೀವಿ. ಪಿತೃಪೂಜೆಯಲ್ಲಿ ಎಡಮಂಡಿಯ ನೆಲಕ್ಕೆ ಊರಲಾಗುತ್ತದೆ. ಪಿತೃಪೂಜೆ ಮಾಡಬೇಕಾದ್ರೆ ತರ್ಪಣ ಕೊಡ್ಬೇಕಾದ್ರೆ ನಾವೇನು ಮಾಡ್ತೀವಿ? ಎಡಮಂಡಿಯನ್ನು ತಳಕ್ಕೆ ಊರ್ಕೊಂಡು ತರ್ಪಣ ಕೊಡ್ತೀವಿ. ದೇವಪೂಜೆಯಲ್ಲಿ ಬಲಮಂಡಿಯನ್ನು ನೆಲಕ್ಕೆ ಊರಲಾಗುತ್ತದೆ. ದೇವಪೂಜೆಯಲ್ಲಿ ಏನು ಮಾಡಬೇಕು? ಬಲಮಂಡಿನ ಊರ್ಕೊಂಡು ನಾವು ಮಾಡ್ತೀವಿ. ದೇವತೆಗಳಿಗಾಗಿ ಚತುಷ್ಕೋನ ಮಂಡಲ ನಿರ್ಮಿಸಿದರೆ ದೇವತೆಗಳಿಗೆ ಏನು ಮಾಡ್ತೀವಿ? ಚತುಷ್ಕೋನ ಮಂಡಲ ನಿರ್ಮಿಸ್ತೀವಿ. ಆದರೆ ಪಿತೃಗಳ ಪೂಜೆಗಾಗಿ ವೃತ್ತಾಕಾರದ ಮಂಡಲವನ್ನು ನಿರ್ಮಾಣ ಮಾಡ್ತೀವಿ. ದೇವಪೂಜೆಯಲ್ಲಿ ಗಂಧ, ಜಲ, ಧೂಪಾದಿಗಳನ್ನು ನೀಡಲಾಗುತ್ತದೆ. ಆದರೆ ಪಿತೃಗಳ ಪೂಜೆಯಲ್ಲಿ ವಾಮವರ್ತ ಕ್ರಮದಲ್ಲಿ ಮಾಡ್ತೀವಿ. ಗೊತ್ತಾಯ್ತಾ? ನಾವು ಪಿತೃಪೂಜೆಗೂ ದೇವಪೂಜೆಗೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು, ಪಿತೃಪೂಜೆನ ನಾವು ಯಾವಾಗಲೂ ಮಧ್ಯಾಹ್ನ ಮಾಡ್ತೀವಿ. ದೇವಪೂಜೆನ ಯಾವಾಗಲೂ 12 ಗಂಟೆ ಒಳಗೆ ಮಾಡ್ತೀವಿ. ಪಿತೃಪೂಜೆ ಮಾಡ್ಬೇಕಾದ್ರೆ 12 ಗಂಟೆ ಮೇಲೆ ಮಾಡಬೇಕು. ನಾವು ಪಿತೃಪೂಜೆ ಮತ್ತು ದೇವಪೂಜೆಗೆ ವ್ಯತ್ಯಾಸ ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 29/9/2024 ಭಾನುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ವರ್ಷ ಋತು ಭಾದ್ರಪದ ಮಾಸ, ಕೃಷ್ಣಪಕ್ಷ, ತಿಥಿ ದ್ವಾದಶಿ, ಸಾಯಂಕಾಲ 5:16, ನಕ್ಷತ್ರ ಮಖೆ, ದಿನಪೂರ್ತಿ ಮಳೆ ಹಸ್ತ, 2ನೇ ಪಾದ, ರಾಹುಕಾಲ 4:44 6:15, ಉಳಿಕ ಕಾಲ 3:14 4:44, ಯಮಂಡ ಕಾಲ 12:13 1:44. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.